ನಮಸ್ಕಾರ ಸ್ನೇಹಿತರೆ, A to 3 ಸ್ಕೂಲ್ ಆಫ್ ರಮ್ಮಿಗೆ ಮತ್ತೆ ಸುಸ್ವಾಗತ. ಇವತ್ತು ನಾವು ಕೆಲವು ರಮ್ಮಿ ಟಿಪ್ಸ್ ಕಲಿಯೋಣ. ಇದು ನಿಮ್ಮ ಗೇಮ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. A to 3 ರಮ್ಮಿಲಿ ಪರ್ಫಾರ್ಮೆನ್ಸ್ ಉತ್ತಮ ಆಗಕ್ಕೆ ಪ್ಲೇಯರ್ಸ್ ತಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋತಾ ಇರಬೇಕು. ಬನ್ನಿ ಒಟ್ಟಿಗೆ A to 3 ರಮ್ಮಿಲಿ ಪ್ರೋ ಆಗ್ಬಿಡೋಣ. ಇಂಗ್ಲಿಷಲ್ಲಿ ಒಂದು ಗಾದೆ ಮಾತಿದೆ, ಡೋಂಟ್ ಪ್ಲೇ ದ ಹ್ಯಾಂಡ್, ಪ್ಲೇ ದ ಮ್ಯಾನ್ ಅಂತ. ಇದರ ಅರ್ಥ ಗೇಮ್ಗಿಂತ ಹೆಚ್ಚು ಒಪೊನೆಂಟ್ನ ಚಟುವಟಿಕೆ ಬಗ್ಗೆ ಗಮನ ಇರಬೇಕು. ಒಪೊನೆಂಟ್ನ ಗೇಮ್ನ ತಿಳ್ಕೊಳ್ಳೋಕ್ಕೆ ಎರಡು ದಾರಿ ಇದೆ. ಮೊದಲನೇದು, ಆಟ ಆಡುವಾಗ ನಿಮ್ಮ ಒಪೊನೆಂಟ್ ಯಾವ ಕಾರ್ಡ್ ಡಿಸ್ಕಾರ್ಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸದಾ ಗಮನ ಇರಬೇಕು. ಒಂದು ವೇಳೆ ಅವರು 2-3 ರೌಂಡ್ಸ್ ಆದ್ಮೇಲೆ ಚಿಕ್ಕ ಪಾಯಿಂಟ್ ಕಾರ್ಡ್ಸ್ ಅಂದ್ರೆ 2 ಇಲ್ಲ 3 ಡಿಸ್ಕಾರ್ಡ್ ಮಾಡ್ತಾ ಇದ್ರೆ ಅವರು ಬೇಗನೆ ಡಿಕ್ಲೇರ್ ಮಾಡೋ ಸಾಧ್ಯತೆ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಇದರಿಂದ ನಾವು ಗೆಲ್ಲೋ ಸಾಧ್ಯತೆ ಇಲ್ಲ ಅಂತ ಅನ್ಸಿದ್ರೆ ಜಾಣತನದಿಂದ ಎಷ್ಟು ಪಾಯಿಂಟ್ಸ್ ಕಡಿಮೆ ಮಾಡಕ್ ಸಾಧ್ಯನೋ ಅದನ್ನ ಮಾಡಬೇಕು. ಕಾರಣ ನಿಮ್ಮ ಒಪೊನೆಂಟ್ ಮುಂದಿನ ರೌಂಡ್ ನಲ್ಲಿ ಡಿಕ್ಲೇರ್ ಮಾಡಿದ್ರೆ ನೀವು ಕಡಿಮೆ ಪಾಯಿಂಟ್ ನಲ್ಲಿ ಸೋಲ್ಬೋದು. ಈಗ ಎರಡನೇ ಉಪಾಯ, ನಿಮ್ಮ ಒಪೊನೆಂಟ್ ಓಪನ್ ಡೆಕ್ ಇಂದ ಯಾವ ಕಾರ್ಡ್ ನ ತಗೋತಿದ್ದಾರೆ ಅನ್ನೋದರ ಬಗ್ಗೆ ಸದಾ ಗಮನ ಇರಬೇಕು. ಕಾರಣ ಅವರು ಓಪನ್ ಡೆಕ್ ಇಂದ ತಮಗೆ ಸೆಟ್ ಅಥವಾ ಸೀಕ್ವೆನ್ಸ್ ಆಗೋ ಕಾರ್ಡ್ ನ ಮಾತ್ರನೇ ತಗೊಳ್ಳೋದು. ಇನ್ನೂ ಗಮನ ಕೊಟ್ರೆ ನಿಮ್ಮ ಒಪೊನೆಂಟ್ ಸೀಕ್ವೆನ್ಸ್ ಮಾಡ್ತಿದ್ದಾರಾ ಅಥವಾ ಸೆಟ್ ಅನ್ನೋದು ಕೂಡ ತಿಳಿಯುತ್ತೆ. ಆವಾಗ ನೀವು ಬೇಗನೆ ನಿಮ್ಮ ಸೀಕ್ವೆನ್ಸ್ ಮಾಡಿಬಿಡ್ಬೇಕು, ಅಥವಾ ಆಗ್ತಿಲ್ಲ ಅನ್ಸಿದ್ರೆ ಪಾಯಿಂಟ್ಸ್ ಆದ್ರೂ ಕಡಿಮೆ ಮಾಡಬೇಕು. ಇದು ನಿಮ್ಮ ಒಪೊನೆಂಟ್ನ ಗೇಮ್ ಹೇಗೆ ತಿಳ್ಕೋಬಹುದು ಅಂತ ಕಲಿಸ್ತು. ನಿಮ್ಮ ಸ್ಕಿಲ್ಸ್ ಉತ್ತಮವಾಗ್ತಾ ಹೋದಾಗ ನೀವು ಇನ್ನೂ ವೇಗವಾಗಿ ನಿಮ್ಮ ಒಪೊನೆಂಟ್ನ ಗೇಮ್ ಅರ್ಥ ಮಾಡ್ಕೋತೀರಾ. ಇದು A to 3 ಸ್ಕೂಲ್ ಆಫ್ ರಮ್ಮಿ. ನೋಡ್ತಾ ಇರಿ, ಕಲಿತಾ ಇರಿ ಮತ್ತು ಆಡ್ತಾ ಇರಿ. ಧನ್ಯವಾದಗಳು. ಈ ಗೇಮ್ನಲ್ಲಿ ವ್ಯಸನ ಅಥವಾ ಆರ್ಥಿಕ ಅಪಾಯ ಉಂಟಾಗಬಹುದು. ಜವಾಬ್ದಾರಿಯಿಂದ ಆಡಿ.